ಇವತ್ತು ಈ ಕಾರ್ಯಕ್ರಮಕ್ಕೆ ನಮಗೇನು ಅವರು ಮಾಡಿ ಅಂತ ಗೊತ್ತಿಲ್ಲ. ನಮ್ಮ ಯೂತ್ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರಾದ ಶ್ರೀನಿವಾಸ ಕುಟುಂಬದಲ್ಲಿ ನಾನು, ನಮ್ಮ ಎಜುಕೇಷನ್ ಮಿನಿಸ್ಟರು ಮತ್ತು ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಮಂಜುನಾಥ್ ಮತ್ತು ಸುಭಾಷ್ ನಾವೆಲ್ಲ ಬಂದು ಯುವಕರ ಉತ್ಸಾಹ, ವಿದ್ಯಾರ್ಥಿಗಳ ಉತ್ಸಾಹ ಮಾಡಿದ್ದೇವೆ. ಲಕ್ಷಾಂತರ ಪುಸ್ತಕಗಳನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ರಾಹುಲ್ ಗಾಂಧಿ ಒಬ್ಬ ಜನನಾಯಕ ಸೊ ಅವರು ಒಂದು ಚಿತ್ರಕಲೆಯನ್ನು ಪುಸ್ತಕಗಳಲ್ಲೇ ಬಿಡಿಸಿದ್ದಾರೆ. ಅದು ಒಂದು ಕಲೆ. ಎರಡನೇದು ನಮ್ಮ ಕ್ರೀಡಾಪಟುಗಳಿಗೆ, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಿಗೆ ಸೊ ಅವರಿಗೆ ಶುಭ ಹಾರೈಸಲಿಕ್ಕೆ ಬಂದಿದ್ದೆ. ಭಾಳ ಸಂತೋಷ ಆಗ್ತದೆ. ಅವರಿಗೆ ಇನ್ನಷ್ಟು ಶಕ್ತಿ, ಜನಸೇವೆ ಮಾಡುವಂಥ ಅವಕಾಶ ಸಿಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತೇವೆ. ಸೊ ಭಾಳ ಸಂತೋಷ ಆಗ್ತದೆ. ಸರ್, ಇದ್ದದ ಕಾರಣದ ನಡುವೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಬೆಂಗಳೂರಿಗೆ ಖಂಡಿತ ನಾವು ರಕ್ಷಣೆ ಮಾಡಲೇಬೇಕು. ನನಗೆ ಹೊರಗಡೆ ದೇಶದ ನೀತಿ ಬಗ್ಗೆ ಚರ್ಚೆ ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ ನಮ್ಮ ಭಾರತದ ಮಕ್ಕಳು, ಭೂಮಿ ಮಕ್ಕಳನ್ನು ನಾವೆಲ್ಲ ರಕ್ಷಣೆ ಮಾಡಬೇಕು. ಸರ್, ಇವತ್ತು ಕ್ಯಾಬಿನೆಟ್ ಇದೆ. ರಾಹುಲ್ ಗಾಂಧಿ ಪಕ್ಷದಲ್ಲಿ ಜನರಿಗೆ ಏನಾದರೂ ಅದೆಲ್ಲ ನಾವು ಪಬ್ಲಿಕ್ ಇವತ್ತು ಆಗಿದೆ. ಹೊಸ ಕಲೆಕ್ಷನ್ಸು ಕೊಡಬೇಕಾದ್ರೂ ಕೂಡ ಬೇಕಾದ ಸಮಸ್ಯೆ ಇತ್ತು. ಅದನ್ನು ಕೂಡ ಒಂದು ತೀರ್ಮಾನ ಮಾಡಿ ಇವತ್ತು ನಾವು ಹೊರಟಿದ್ದೇವೆ. ನಾಗರಿಕರಿಗೆ ಒಂದು ಶುದ್ಧವಾದಂಥ ನೀರು, ಆಲ್ಮೋಸ್ಟ್ ನಾವೀಗ 2 ಕೋಟಿ ಜನಸಂಖ್ಯೆಗೆ ನೀರನ್ನು ಕೊಡಲಿಕ್ಕೆ ಈಗಾಗಲೇ ಸಿದ್ಧತೆ ಪ್ಲಾನ್ ಕೂಡ ಮಾಡಿ ಆರ್ನೆಸ್ಟಿದ್ದು ಕೂಡ ಯಾವ ರೀತಿ ತರಬೇಕು, ಹೇಗೆ ಮಾಡಬೇಕು ಅಂತೇಳಿ DPR ಕೂಡ ಈಗಾಗಲೇ ತಯಾರು ಕೂಡ ಆಗಿದೆ. ಇವತ್ತು ನೀರನ್ನು ಉಳಿಸ್ಬೇಕು, ನೀರು ಉಳಿಸಲೇಬೇಕು. ನೀರನ್ನು ಈಗ ನಾವು ಬೇರೆ ಬೇರೆ ಸಿಟಿಗಳಲ್ಲಿ ನೋಡಿದ್ದೇನೆ, ಡೆಲ್ಲಿಲೂ ನೋಡಿದ್ದೇನೆ, ಬೇರೆ ಬೇರೆ ನೋಡಿದ್ದೇನೆ. ಬೇರೆ ಗಿಡಗಳಿಗೆ ನೀರು, ದನಕರುಗಳಿಗೆ ನೀರು, ಕಾಡುಗಳು ತೊಳೆಯೋಕ್ಕೆ ನೀರೇ ಒಂದಾಗಿದೆ, ಇನ್ನೊಂದು ಕುಡಿಯೋ ನೀರೇ ಒಂದಾಗಿದೆ. ಇಲ್ಲಿ ನಮ್ಮ ನೀರು ದನಗಳಿಗೂ, ಸಿಟಿ ಒಳಗಡೆ ಇರೋಂಥ ದನಕರುಗಳಿಗೂ ಕೂಡ ಇದೇ ನೀರು ಉಪಯೋಗಿಸ್ತಾ ಇದ್ದಾರೆ. ತಿರ್ಗಾ ಕಾರ್ಗೂ ಇದೇ ನೀರು ಆಗ್ತಾ ಇದೆ, ಗಿಡಗಳಿಗೂ ಇದೇ ನೀರು ಆಗ್ತಾ ಇದೆ.